ಶಬಾಷ್ ಅಮೂಲ್ ಬೇಬಿ, ನನ್ ಮೇಲೆ ನೀನ್ ಕಂಪ್ಲೇಂಟ್ ಕೊಡ್ತೀಯಾ? ಮತ್ತೆ ನಾನು ಎಲ್ಲೋದ್ರು ಏನ್ ಮಾಡಿದ್ರು ಅಲ್ಲೆಲ್ಲ ಬಂದು ಕಿರಿಕ್ ಮಾಡೋದಲ್ದೆ ನನ್ ಕಾರ್ ಕತ್ಕೊಂಡೋದಾಗ್ಲೂ ಕಂಪ್ಲೇಂಟ್ ಮಾಡಿದ್ರೆ ಸುಮ್ಮನೆ ಇರ್ಬೇಕಾ? ಮರಿ, ಇನ್ಸ್ಟಾಲ್ಮೆಂಟ್ ಕಟ್ಟದೇ ಇರೋ ಕಾರನ್ನ ಎತ್ತಾಕೊಂಬಂದ್ರೆ ಅದನ್ನ ಸೀಸು ಅಂತಾರೆ, ಕದಿಯೋದು ಅನ್ನಲ್ಲ. ವಾಟ್? ಇನ್ಸ್ಟಾಲ್ಮೆಂಟಾ? ಹಲೋ, ನನ್ನ ಕಾರ್ನ ಫುಲ್ ಪೇಮೆಂಟ್ ಮಾಡಿ ತಗೊಂಡಿದ್ದೀನಿ, ಇದಕ್ಕೆ ಯಾಕೆ ಇನ್ಸ್ಟಾಲ್ಮೆಂಟ್ ಕಟ್ಲಿ? ಸತ್ಯ, ಏನ್ ಗಲಾಟೆ ಇದು? ಯಾರವರು? ಓ ನೋಡಿದ್ಯಾ, ನೀನ್ ಈ ಕಡೆ ತಲೆ ಹಾಕದ್ ಎಷ್ಟ್ ದಿನ ಆಯ್ತೋ ಏನೋ. ಸೇಟು ನಿನ್ ಮುಖನೇ ಮರ್ತೋಗಿದ್ದಾರೆ. ಅಮೂಲ್ ಬೇಬಿ ತರ ಫೇಸ್ ಇಟ್ಕೊಂಡು ಇಂಥ ಟೊಂಗೋಣಿ ಆಟಗಳು ಆಡೋದಕ್ಕೆ ನಾಚಿಕೆ ಆಗಲ್ಲ ನಿಂಗೆ? ನೋಡು ನೋಡು, ಪದೇ ಪದೇ ಅಮೂಲ್ ಬೇಬಿ ಅಂದ್ರೆ ಚೆನ್ನಾಗಿರಲ್ಲ. ಸತ್ಯ, ಏನಿದ್ ನಿಮ್ ಪ್ರಾಬ್ಲಮ್ಮು? ಯಾರ್ದು ಈ ಕಾರು? ಏನ್ ಸೆಟ್ಜಿ, ಬೆಳಗ್ಗೆ ಬೆಳಗ್ಗೆ ಏರ್ಸಿಲ್ಲ ತಾನೆ? ನೀವೇ ನಂಬರ್ ಕೊಟ್ಟು ಈಗ ಯಾರ್ ಕಾರು ಅಂತಿದ್ದೀರಲ್ಲ? ಲೇ ಅಮಟೆ, 8720 ಕರೆಕ್ಟ್ ಆಗಿದೆ ತಾನೆ ನಂಬರು? ಮತ್ತಿದ್ದೇ ಕಾರು ನಮ್ ಲಿಸ್ಟ್ ನಲ್ಲಿ 8720 ಕಾರ್ಸ್ ಯಾವುದು ಇಲ್ಲಮ್ಮ. ನಮ್ ಲಿಸ್ಟ್ ನಲ್ಲಿ ಇರೋದು 8700. ಸತ್ಯ, 1020 8720 ಆಯ್ತಲ್ವಾ ಸತ್ಯ? ಏನ್ ಗುರು ನೀನು? ಏನೋ ನಿನ್ ಕಿಡ್ನಿಗೆ ಹಾಫ್ ರೇಟಿಂಗ್ ಮಾರ್ಕೊಂಡಿರೋ ಒಂಥರ ಟೆನ್ಷನ್ ಆಗ್ತಿದ್ಯಾ? ಏನೋ ಲೈಟ್ ಆಗಿ ಮಿಸ್ಟೇಕ್ ಆಗಿದೆ. ಒಂದ್ ವೇಳೆ ನಾನೇ ಈ ತರ ತಪ್ಪು ಮಾಡಿ ನಿನ್ಗೆ ಈ ತರ ಪ್ರಾಬ್ಲಮ್ ಆಗಿದ್ರೆ ಸುಮ್ಮನೆ ಬಿಟ್ಬಿಡ್ತಾ ಇದ್ದ? ಇಲ್ಲ ಅಲ್ವಾ? ಅದಕ್ಕೂ ಪೆನಾಲ್ಟಿ ಕಟ್ಟಿಸ್ಕೋತಾ ಇದೆ. ನನ್ಗೊಂದ್ ನ್ಯಾಯ, ನಿನ್ಗೊಂದ್ ನ್ಯಾಯನಾ? ನೋ 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 ನೋ, ತಪ್ಪು ಮಾಡಿದ್ಮೇಲೆ ಶಿಕ್ಷೆ ಆಗ್ಲೇಬೇಕು. ನನ್ಗೂ ಪೆನಾಲ್ಟಿ ಕಟ್ಟು. ಏನೋ ಶಿಕ್ಷೆನಾ? ಅದು ನನಗೆ? ಏನೋ ಪಾಪದ ಹುಡುಗನ್ಗೆ ನಮ್ಮಿಂದ ಪ್ರಾಬ್ಲಮ್ ಆಯ್ತಲ್ಲ ಅಂತ ಕಾಂಪ್ರೋ ಆಗಕ್ ಬಂದ್ರೆ ನಮ್ಗೆ ಶಿಕ್ಷೆ ಅಂತೆ. ಹಾಗ್ ನೋಡಿದ್ರೆ ನೀನ್ ನನಗ್ ಥ್ಯಾಂಕ್ಸ್ ಹೇಳ್ಬೇಕು, ಅಂತದ್ರಲ್ಲಿ ಶಿಕ್ಷೆ ಆಗ್ಬೇಕು ಅಂತೀಯ? ಥ್ಯಾಂಕ್ಸಾ? ನಾನು ನಿನಗೆ ಥ್ಯಾಂಕ್ಸ್ ಹೇಳ್ಬೇಕಾ? ನನ್ ಗಾಡಿನ ನಾನೇ ಚೇಂಜ್ ಮಾಡ್ಕೊಂಡ್ ಬರೋಂಗ್ ಮಾಡ್ದಿಲ್ಲ, ಅದಕ್ಕ? ಚೇಸ್ ಮಾಡಿದಕ್ಕಲ್ಲಮ್ಮ, ನಾನ್ ಟ್ರಯಲ್ ನೋಡಿದಕ್ಕೆ. ಟ್ರಯಲ್ಲ? ರಾಜ್ಯ ಇದ್ ಮಾತ್ರಕ್ಕೆ ರಾಜ ಆಗೋದಕ್ಕಾಗಲ್ಲ, ರಾಜ್ಯ ಭಾರ ಮಾಡೋದಕ್ ಬಂದ್ರೇನೆ ರಾಜ ಆಗೋದಕ್ಕಾಗೋದು. ಹಂಗೆ ಕಾಸ್ಟ್ಲಿ ಕಾರ್ ಇಟ್ಕೊಂಡ್ರೆ ಸಾಲದಮ್ಮ, ಆ ಗಾಡಿನ ಟೈಮ್ ಟು ಟೈಮ್ ಮೇಂಟೈನ್ ಮಾಡ್ಬೇಕು. ಈಗ ನಿನ್ ಗಾಡಿ ಗತಿಸ್ಥಿತಿ ಹೇಗಿದೆ ಗೊತ್ತಾ? ಕ್ಲಚ್ ಪ್ಲೇಟ್ ಲೂಸ್ ಆಗಿದೆ, ಬ್ರೇಕ್ ಲಿವರ್ ಟೈಟ್ ಆಗಿದೆ, ಇನ್ನ ಗೇರ್ ಬಾಕ್ಸ್ ಹಾರ್ಡ್ ಆಗೋಗ್ಬಿಟ್ಟಿದೆ, ಬ್ಯಾಟ್ರಿ ಅಂತೂ ಹೊಟ್ಟೆ ಹೋಗಿದೆ. ಇನ್ 2 ದಿನ ಆಗಿದ್ರೆ ಗಾಡಿ ಇಗ್ನಿಷನ್ ಹೋಗಿ ಗಾಡಿ ಸ್ಟಾರ್ಟೇ ಆಗ್ತಾ ಇರ್ಲಿಲ್ಲ. ನನ್ ಗಾಡಿಲಿ ಇಷ್ಟೊಂದೆಲ್ಲ ಪ್ರಾಬ್ಲಮ್ ಇದೆಯಾ? 1 ವೀಕ್ ಮುಂಚೆನೆ ಸರ್ವಿಸ್ ಮಾಡ್ಸದ್ನಲ್ಲ, ಅದು ಶೋರೂಮ್ ಅಲ್ಲಿ. ಆಹಾ, ಬಿತ್ತು ಬಕ್ರ ಹಳ್ಳಕ್ಕೆ. ಏನ್ ಯೋಚನೆ ಮಾಡ್ತಿದ್ಯಾ? ನಾನು ಒಂದ್ಸಲ ಗಾಡಿ ಮುಟ್ಟಿದಕ್ಕೆ ಇಷ್ಟೆಲ್ಲ ಪ್ರಾಬ್ಲಮ್ಸ್ ಗೊತ್ತಾಯ್ತು, ಅಂತದ್ರಲ್ಲಿ ನಿನ್ ಗಾಡಿ ಕಂಡೀಷನ್ ಯಾವ್ದ್ರಲ್ಲಿದೆ ಅಂತ ನೋಡ್ಕೊ. ಈಗ ನಾನು ಗಾಡಿ ತಗೊಂಡ್ಬಂದು ನನಗೆ ಇದೆಲ್ಲ ಗೊತ್ತಾಗಿ ನಾನು ನಿನಗೆ ಹೇಳ್ದೆ ಹೋಗಿದ್ದಿದ್ರೆ ನಿನ್ ಪಾಡಿಗೆ ನಿನ್ ಗಾಡಿ ತಗೊಂಡು ಹೋಗ್ತಾ ಇದ್ದೆ. ಆಗ ಟ್ರಾಫಿಕ್ ಮಧ್ಯೆ ನಿನ್ ಗಾಡಿ ಕೈ ಕೊಟ್ಟಿದ್ದಿದ್ರೆ ನಿನ್ ಹಿಂದೆ ನಿಂತಿರೋರೆಲ್ಲ ನೀನ್ ಇಡೀ ವಂಶಾನೇ ಬೀದಿಗೆಳ್ದು ಉಗಿದು ಉಪ್ಪಿನಕಾಯಿ ಹಾಕಿರೋರು. ಅಯ್ಯಪ್ಪ, ಇಷ್ಟೆಲ್ಲ ತಪ್ಸಿದಕ್ಕೆ ನೀನೇ ನನಗೆ ಥ್ಯಾಂಕ್ಸ್ ಹೇಳ್ಬೇಕು ಅಲ್ವೇನೋ ಮಟ್ಟೆ? ಯೋಚನೆ ಮಾಡು. ನನ್ ಗಾಡಿಲಿ ಗೇರು ಕ್ಲಚ್ ಎಲ್ಲಿಂದ ಬರುತ್ತೆ? ಆಟೋಮೆಟಿಕಲ್. ಅಯ್ಯೋ ನೀನು ನನ್ನ ಯಾಮಸ್ಯ. ಏಯ್ ನಿಂತ್ಕೊಳ್ಳೆ. ಏಯ್ ನಿಂತ್ಕೊಳ್ಳೆ, ಹೋಗ್ತಾ ಇದ್ದೀನಿ. ಸಾರಿ ಬಾಮೈದ, ಸರಿ ಇದ್ಯಾಕೆ ಇಷ್ಟೊಂದು ಟೆನ್ಷನ್ ಅಲ್ಲಿ ಇದ್ಯಾ? ಕಾರ್ ಸಿಕ್ಲಿಲ್ವಾ? ಕಾರ್ ಏನೋ ಇಲ್ಲೇ ಇದೆ ಬಾಮೈದ, ಆದ್ರೆ ಕದ್ದವರು ಅಲ್ಲಿ ಎಸ್ಕೇಪ್ ಆಗ್ತಾ ಇದಾರೆ. ಯಾರು? ಲೋ ಬಾಮೈದ, ಅವಳು ಸವಾಸನೆ ಬೇಡ ಕಣೋ. ಹೆಂಗಿದ್ರು ಕಾರ್ ಸಿಕ್ಕಿದ್ಯಲ್ಲ, ಬಾ ತೆಪ್ಪು ಹೋಗ್ಬಿಡೋಣ. ನೋ ವೇ, ಚಾನ್ಸೇ ಇಲ್ಲ. ಬಾರ ಬಾಮೈದ, ಬಾರಲ್ಲ. ಸತ್ಯ, ಅವ್ರು ನಮ್ಮನ್ನೇ ಫಾಲೋ ಮಾಡ್ಕೊಂಡ್ ಬರ್ತಿದ್ರೆ. ಅದಕ್ಕೆ ಯಾಕೋ ಟೆನ್ಷನ್ ಮಾಡ್ಕೊಂತೀಯಾ? ಮುಂದೆ ನಡಿವಾಗ ಹಿಂದೆ ನೋಡ್ಬಾರ್ದು.
ಲೇ ಬಾಮೈದ ನಿಂಗೊಂದು ಮಾತು ಹೇಳ್ತೀನಿ ಕೇಳು. ಮೊಸ್ತೆ ನಮ್ಮ ಹಿಂದೆ ಬಿದ್ರೆ ಈಚ್ಕೊಂಡು ಪಾರಾಗಬೇಕು. ಅದನ್ನ ಬಿಟ್ಬಿಟ್ಟು ಮೊಸ್ತೆ ಮೇಲೆ ಸೇಟ್ ತಿರ್ಸ್ಕೊಳಕ್ ಹೋದ್ರೆ ಒಂದು ಮುಳುಗೋಗ್ತೀವಿ ಇಲ್ಲ ಮುಗಿದೋಗ್ತೀವಿ. ಕೈ ಮುಗಿತೀನಿ ಕಣೋ. ಅವಳು ಪಾಡ್ಗೆ ಅವಳು ಹೋಗ್ತಿದ್ದಾಳಲ್ಲ. ಪ್ಲೀಸ್ ಬಂದ್ಬಿಡೋ, ನನ್ನ ಮಾತು ಕೇಳೋ. ನಾನು ಅವಳನ್ನ ಇವತ್ತು ಬಿಡಲ್ಲ. ಅದ್ರ ಮೇಲೆ ಆಕಾಶ ಬಿದ್ದು ನಾನು ಅವಳ ಬಿಡಲ್ಲ. ತಲೆ ಇದ್ರೆ ಅಲ್ವಾ ಮಗ ಆಕಾಶ ಬೀಳೋದು. ಅವಳ ಕೈಗೆ ಏನಾದ್ರು ಸಿಗಾಕೊಂಡ್ಬಿಟ್ರೆ ನಮ್ ಕತೆ ಮುಗಿಸ್ಬಿಡ್ತಾಳೆ. ನಿನ್ ಕೈ ಮುಗಿತೀನಿ, ಬೇಡ ಬಾರು ಹೋಗ್ಬಿಡೋಣ. ಬೇಡ ಅಂದ್ರು ಕೇಳಲ್ಲ ಅಂತ ನನ್ನ ಮಾತು. ಹೇ ಕರೆಕ್ಟ್ ಟೈಮ್ ಬಂದಿಕೊಂಡ್ರು. ನಿನ್ಕೊಳೆ ಎಷ್ಟ್ ದಿನ ಅಂತ ನನ್ನಿಂದ ತಪ್ಪಿಸ್ಕೊಂಡು ಹೋಗ್ತೀಯಾ? ತಪ್ಪಿಸ್ಕೊಂಡಿದ್ದು ಅವರಲ್ಲ ಮಗ, ನಾವಿಬ್ರು. ಭೂಮಿ ಗುಂಡುಗಿದೆ, ಒಂದಲ್ಲ ಒಂದಿನ ನನ್ ಕೈ ಸಿಕ್ಕಾಕೋತಾಳೆ. ಅವಾಗ ಕಟ್ ಹಾಕ್ತೀನಿ. ಮುಂದೆ ಹೋದ್ರೆ ಅವ್ರದ್ದೇ ಕಣೋ ಏರಿಯಾ. ಆಮೇಲೆ ನಮ್ಮಿಬ್ರನ್ನ ಕಟ್ ಹಾಕ್ಬಿಟ್ರೆ ಕಷ್ಟ. ಬೇಡ ಬಾ ಮಗ ಹೋಗೋಣ. ಲೇ ಬಾಮೈದ, ಇದು ಯಾವ ಏರಿಯನೋ ಇಷ್ಟೊಂದು ಸಂಧಿಪಂದಿಗಳಿದಾವೆ. ಆ ಪಿಚಾಚಿಯಿಂದ ನಾನೊಂದು ದಿವ್ಯ ನೋಡೋ ಚಾನ್ಸ್ ಮಿಸ್ ಮಾಡ್ಕೊಂಡೆ. ಒಳ್ಳೆ ಪ್ರೀತಿಗೆ 108 ವಿಘ್ನ ಅಂತಾರಂತೆ. ನನ್ನ ಪ್ರೀತಿಗೆ ಇವಳು ಒಬ್ಳೆ ವಿಘ್ನ. ಏನ ಅಲ್ಲೋಡ ಬಾಮೈದ, ದಿವ್ಯಾ ಆಹಾ, ಅದೃಷ್ಟ ಅಂದ್ರೆ ಇದೇ ಕಣೋ. ತಪಸ್ಸಿಗೆ ಒಲಿದೆ ದೇವತೆ ರೋಡಲ್ಲಿ ಪ್ರತ್ಯಕ್ಷ ಆಗ್ಬಿಡಿದಾಳಲ್ಲೋ. ಪ್ರತ್ಯಕ್ಷ ಆದ್ಮೇಲೆ ಏನೋ ಯೋಚನೆ ಮಾಡ್ತಾ ಇದ್ಯಾ? ಮನ್ಸಲ್ಲೇ ಮಂಡಿಗೆ ತಿಂತಿದ್ರೆ ವರ್ಕೌಟ್ ಆಗಲ್ಲ. ಹೋಗಿ ಮಾತಾಡ್ಸು. ನೀನ್ ಹೇಳ್ತಾ ಇರೋದು ಕರೆಕ್ಟ್ ಬಾಮೈದ. ಇದು ನನಗೆ ದೇವ್ರು ಕೊಟ್ಟಿರೋ ಆಪರ್ಚುನಿಟಿ. ನಾನು ಇದಂತೂ ಖಂಡಿತವಾಗ್ಲೂ ಮಿಸ್ ಮಾಡ್ಕೊಳಲ್ಲ. ಯಾರು ನನ್ನ ತಡೆಯಕ್ಕೆ ಸಾಧ್ಯ ಇಲ್ಲ. ಮಗ ತಗೋ. ಏನೋ ಇದು? ಸ್ನೋ ಕಣೋ. ಯಾಕೆ? ಆ ಹುಡುಗಿ ಬೆಳಗ್ಗೆಯಿಂದ ಓಡಾಡ್ಸಿ ಮಗ ಎಲ್ಲ ಡಲ್ ಆಗ್ಬಿಟ್ಟಿದೆ. ಒಂಚೂರು ಟಚ್ ಅಪ್ ಮಾಡ್ಕೊಂಡು ಹೋಗೋ. ಅಕ್ಕನ್ ಮುಂದೆ ನೀನು ಬ್ರೈಟ್ ಆಗಿ ಕಾಣ್ಬೇಕು. ಬಾಮೈದ, ಐ ಲವ್ ಯು ಬಾಮೈದ. ಐ ಲವ್ ಯು, ಐ ಲವ್ ಯು, ಐ ಲವ್ ಯು. ನಾನು ಹೋಗ್ತೀನಿ, ಸರಿನಾ? ಬಾಯ್. ಆಲ್ ದ ಬೆಸ್ಟ್. ಆಲ್ ದ ಬೆಸ್ಟ್. ಯಾಕೋ ಎಡ್ಗಂಡು ನೋಡಿತಾ ಇದೆಯಲ್ಲ. ಏನಾಗುತ್ತೋ ಏನೋ. ಗಾಡಿ ನಿಲ್ಸು. ಯಾಕೆ ಸತ್ಯ, ಏನಾಯ್ತು? ಮತ್ತೇನು ಆ ಅಮೂಲ್ ಬೇಬಿನ ಸುಮ್ಮನೆ ಬಿಟ್ಟು ಬಂದ್ಬಿಟ್ವಿ. ಏನಾರು ಒಂದು ಗತಿ ಕಾಣಿಸೋಣ ಅನ್ಸಿರುತ್ತೆ. ನಂಗೂ ಹಂಗೆ ಅನಿಸ್ತಿದೆ. ಬಾ ಸತ್ಯ ಹೋಗೋಣ. ಅದೇ ಮತ್ತೆ ಆ ಅಮೂಲ್ ಬೇಬಿನ ಸುಮ್ಮನೆ ಬಿಟ್ಬಿಟ್ರೆ ನಮ್ಮ ಹವಾಗೆ ಅವಮಾನ ಮಾಡ್ದಂಗೆ. ನೀ ನಡಿ ಸತ್ಯ, ನಾವು 4 ಜನ ಸೇರ್ಕೊಂಡು ಸರಿಯಾಗಿ ತದ್ಕನ. ಕರೆಕ್ಟ್ ಮಗ. ಇನ್ನೊಂದ್ಸಲಿ ನನ್ನ ಮಗ ನಮ್ಮನ್ನ ತಿರುಗೂ ನೋಡ್ಬಾರ್ದು. ಏಯ್ ಸಾಕ್ ನಿಲ್ಸ್ರೋ. ನಾನ್ ಗಾಡಿ ನಿಲ್ಸಿದ್ ಅವ್ನ್ ಹೊಡೆದ್ ಬರೋದಕ್ಕಲ್ಲ, ಮತ್ತೆ ಸಾರಿ ಕೇಳೋದಕ್ಕೆ. ಶಿವ ಶಿವ ಗುರುವಾಯೂರಪ್ಪ, ನೀನು ಆ ಅಮೂಲ್ ಬೇಬಿ ಹತ್ರ ಸಾರಿ ಕೇಳೋದಾ? ಅಯ್ಯೋ ಕೇಳಕ್ಕೆ ಇಷ್ಟ ಕೆಟ್ಟದಾಗಿದೆ. ಸತ್ಯ, ಹುಲಿ ಯಾವತ್ತಾದ್ರೂ ಹುಲ್ ತಿನ್ನುತ್ತಾ? ಬೆಂಕಿ ಯಾವತ್ತಾದ್ರೂ ತಣ್ಣಕ್ಕಿರುತ್ತಾ? ಸಿಟ್ಲಿ ಹೋಗೋರು ಸೈಲೆಂಟ್ ಆಗಿರುತ್ತಾ? ಓಹೋ, ಯಾಕ್ರೋ ಯಾಕೆ ಬಿಲ್ಡಪ್ ಕೊಡ್ತಿದ್ದೀರಾ? ನಾವು ತಪ್ಪು ಮಾಡಿದಾಗ ಸಾರಿ ಕೇಳಿದ್ರೆ ಸೋಲಲ್ಲ, ಗೆಲ್ತೀವಿ. ಈ ಸತ್ಯ ಸೋಲಲ್ಲ, ಗೆಲ್ತಾಳೆ. ನಾನು ಯೋಚನೆ ಮಾಡಿ ನೋಡ್ದೆ, ಆ ಅಮೂಲ್ ಬೇಬಿದೇನು ತಪ್ಪಿಲ್ಲ. ತಪ್ಪೆಲ್ಲ ನಮ್ದೆ. ನಡೀರೋ, ಸಾರಿ ಕೇಳ್ಕೊಂಡ್ ಬಂದ್ಬಿಡೋಣ. ಓ ಕಾಕ್ರಾಜ್, ಅಕ್ಕಂಗೆ ಡಿಂಗಾಗಿದೆ. ಬರ್ರಿ ಬಡ್ಡಿ ಅಕ್ಕಂಗೆ ಡಿಂಗಾಗಿದೆ. ಬರ್ರಿ ಬಡ್ಡಿ. ಏಯ್ ಚುಪ್. ಕೂಲಿಂಗ್ ಗ್ಲಾಸ್ ಹಾಕೊಂಡ್ ನೋಡಿದ್ರೆ ಮಧ್ಯಾಹ್ನನು ಸಂಜೆ ತರಾನೇ ಕಾಣುತ್ತೆ. ಹೌದಮ್ಮ, ಸತ್ಯನೇ ಸಾರಿ ಕೇಳ್ತಾ ಇದ್ದಾಳೆ ಅಂದ್ಮೇಲೆ ನಮ್ಗೆಲ್ಲ ಮಧ್ಯಾಹ್ನನು ಸಂಜೆ ತರನೇ ಕಾಣಿಸುತ್ತೆ. ಅನ್ಸಕ್ಕೂ ಅನ್ಕೊಳ್ಳೋದಕ್ಕೂ ಅಂತದೇನೂ ಇಲ್ಲ.
ನಾವು ತಪ್ಪು ಮಾಡಿದೀವಿ, ಸಾರಿ ಕೇಳ್ತಾ ಇದೀವಿ ಅಷ್ಟೇ. ಅಯ್ಯೋ ನಿನಗ್ ಡಿಂಗಾದ್ರೆ ನಾವ್ ಯಾಕೆ ಬರ್ಬೇಕು? ಏನ ಅದು ನಿನಗ್ ಸಾರಿ ಕೇಳ್ಬೇಕು ಅನ್ಸಿದ್ರೆ ನಾವೆಲ್ಲ ಯಾಕೆ ಬರ್ಬೇಕು ಅಂತಿದ್ದಾನೆ ಅಮ್ಮಾಟೆ. ಅಲ್ವೇನೋ ಅಮ್ಮಾಟೆ? ಈಗೇನು ನೀವ್ ಯಾರು ಬರೋದಿಲ್ವಾ? ಮತ್ ಇಷ್ಟೆಲ್ಲ ಡ್ರಾಮಾ ಏನಕ್ ಮಾಡಿದ್ರಿ? ಇಳಿ ಕೆಳಗೆ, ನಾನೇ ಹೋಗಿ ಸಾರಿ ಕೇಳ್ಕೊಂಡ್ ಬರ್ತೀನಿ. ಪ್ಲೀಸ್. ಅಮಿತ, ಏನೋ ನೀನ್ ಅವತಾರ ಹುಡುಗಿ ನೋಡಕ್ಕೆ ಲೈಟಾಗಿ ಸ್ನೋ ಪೌಡರ್ ಹಾಕೊಂಡು ಹೋಗು ಅಂದೆ. ಇಷ್ಟೊಂದು ಓವರ್ ಆಗಿ ಮೇಕಪ್ ಮಾಡ್ಕೊಂಡ್ಬಿಟ್ಟಿದ್ಯಾ? ಕ್ರೀಮ್ ಸ್ವಲ್ಪ ಜಾಸ್ತಿ ಆಗ್ಲಿಲ್ವಾ? ಹೂ ಕಣೋ, ಜಾಸ್ತಿ ಆಗಿದೆ. ನಿಂಗೂ ಅಷ್ಟಿನ್ ಬಾ. ಇಲ್ಲೇ ಅಲ್ವಾ? ನಿಧಾನ ನಿಧಾನನೇ ಹಚ್ತಾ ಇದ್ದೀನಲ್ಲ. ಅಣ್ಣ ಏನು ಪೆಟ್ಟಾಯ್ತಂತೆ? ಏನಾಯ್ತು? ಏನೂ ಇಲ್ಲ ಕಣ, ದಾರಿಯಲ್ಲಿ ಯಾರೋ ಪುಡಿ ರೌಡಿಗಳು ಬಂದು ಗಲಾಟೆ ಮಾಡಿದ್ರು. ಏನಣ್ಣ ನೀನು ಏನೂ ಆಗಿಲ್ಲ ಅಂತೀಯ? ಒಂದು ಫೋನ್ ಮಾಡ್ಬೋದಿತ್ತಲ್ಲ. ಅದರ ಅವಶ್ಯಕತೆ ಬರಲಿಲ್ಲ ಕಣಯ್ಯ. ಸಮೀಕ್ ಸರಿಯಾಗಿ ಭದ್ರಕಾಳಿ ಥರ ಒಂದು ಹುಡುಗಿ ಬಂತಪ್ಪ. ಅವಳು ಬಂದು ರಭಸಕ್ಕೆ ಆ ರೌಡಿಗಳೆಲ್ಲ ಹೇಳ್ದೆ ಕೇಳದೆ ಜಾಗ ಖಾಲಿ ಮಾಡಿಬಿಟ್ರು. ಆ ಹುಡುಗಿ ಬಂದು ರೌಡಿಗಳನ್ನೆಲ್ಲ ಹೊಡೆದೋಡಿಸ್ಬಿಟ್ಲ. ಹೂನಮ್ಮ. ಹಾಗಿದ್ರೆ ಅವಳು ಯಾರೋ ಲೇಡಿ ರೌಡಿನೇ ಇರ್ಬೇಕು ಮಮ್ಮಿ, ಅಲ್ವಾ ದೊಡ್ಡಪ್ಪ? ನಂಗೇನೋ ಆ ಹುಡುಗಿ ಹಾಗೆ ಅನಿಸ್ಲಿಲ್ಲಮ್ಮ. ನೋಡು, ಕೆಟ್ಟ ಉದ್ದೇಶ ಇಟ್ಕೊಂಡು ಹೆದರ್ಸೋರ್ನ ರೌಡಿ ಅಂತಾರೆ. ಅದೇ ಒಳ್ಳೆ ಉದ್ದೇಶ ಇಟ್ಕೊಂಡು ಹೆದರ್ಸೋರ್ನ ಹೀರೋ ಅಂತಾರಮ್ಮ. ಅದೇನೋ ನಿಮ್ಮ ಮಾತು ನಿಮಗೆ ಸರಿ. ಆಯ್ತಮ್ಮ, ನಿನಗೆ ಅರ್ಥವಾಗೋ ರೀತಿಯಲ್ಲೇ ಮಾತಾಡ್ತೀನಿ. ನೋಡು, ಚಾಮುಂಡಿ ಕೋಪ ದುಷ್ಟ ಸಂಹಾರ ಮಾಡ್ತೀಯೇ ಹೊರತು ಕೆಡಕ್ ಮಾಡ್ತಾ ಇಲ್ಲ ತಾನೇ? ಆದ್ರೂ ಅಣ್ಣ, ಮನೆ ಮಹಾಲಕ್ಷ್ಮಿನ ನೋಡ್ಕೊಂಡ್ ಬರ್ತೀನಿ ಅಂತ ಹೋಗಿ ಚಂಡಿ ಚಾಮುಂಡಿ ದರ್ಶನ ಮಾಡ್ಕೊಂಡು ಬಂದ್ಬಿಟ್ಟಿದ್ಯಾ. ಏನೋ ಲಕ್ಷ್ಮಣ ಹೀಗೆ ಹೇಳ್ತೀಯ ನೀನು? ನನಗಂತೂ ತುಂಬಾನೇ ಭಯ ಆಗಿ ಹೋಗಿತ್ತು. ಅದೇನೋ ಅಂತಾರಲ್ಲ, ಕೊಡ್ಲಿಲ್ ಹೋಗೋದು ಉಗ್ರಲ್ಲಿ ಹೋಯ್ತು ಅಂತ. ಸದ್ಯ ಇಷ್ಟಕ್ಕೆ ನಿಂತು ಹೋಯ್ತಲ್ಲ. ನಾನಂತೂ ತುಪ್ಪದ ದೀಪ ಹಚ್ತೀನಪ್ಪ ದೇವರಿಗೆ. ಹಚ್ಚು ಹಚ್ಚು ಹಚ್ಚು. ಮನೇಲಿರೋ ತುಪ್ಪ ಖಾಲಿ ಆಗೋವರೆಗೂ ಹಚ್ಚತಾನೇ ಇರು. ನನಗಂತೂ ಆ ಹುಡುಗಿ ತುಂಬಾ ಹಿಡಿಸ್ಬಿಟ್ಲು. ದೇವ್ರು ನೀನು ಚೆನ್ನಾಗಿಟ್ಟಿರ್ಲಮ್ಮ ಅಂತ ಬಾಯಿ ತುಂಬಾ ಹರಿಸ್ಬಿಟ್ಟು ಬಂದು. ಅಪ್ಪ ದಿವ್ಯನ್ ಬಗ್ಗೆನೇ ಮಾತಾಡ್ತಾ ಇದಾರೆ ಅನ್ಸುತ್ತೆ. ಭಾವ, ನೀವು ಹೇಳೋದೆಲ್ಲ ಕೇಳ್ತಿದ್ರೆ ಆ ಹುಡುಗಿನ ಈಗಲೇ ನೋಡ್ಬೇಕು ಅನಿಸ್ತದೆ. ಕಾಲಿಗೆ ಚಕ್ರ ಕಟ್ಕೊಂಡು ಹೊಟ್ಬಿಡು. ನನ್ಗೂ ಅವಳು ಇವಾಗಲೇ ನೋಡ್ಬೇಕು ಅನಿಸ್ತಾರೆ. ಏನಿಸ್ತಾ ಇದೆಯಪ್ಪ? ಅದೇ ಡ್ಯಾಡಿ, ನನ್ಗೂ ಇವಾಗಲೇ ದಿವ್ಯನ್ ನೋಡ್ಬೇಕು ಅನ್ನಿಸ್ತಾ ಇದೆ. ಯಾರು 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 ಏನ್ ನೋಡ್ಬೇಕು ಅನಿಸ್ತಾ ಇದೆ? ನೀವೆಲ್ಲರೂ ಇವಾಗ ದಿವ್ಯನ್ ಬಗ್ಗೆ ತಾನೇ ಮಾತಾಡ್ತಿದ್ದು. ನಾವ್ ಯಾರು ಇಲ್ಲಿ ದಿವ್ಯನ್ ಬಗ್ಗೆ ಮಾತಾಡ್ತಾನೆ ಇಲ್ವಲ್ಲ? ಯಾವ ಲೋಕದಲ್ಲಿದ್ಯೋ ನೀನು? ಅವನು ಪ್ರೇಮಲೋಕದಲ್ಲಿ ಇದ್ದಾರಮ್ಮ. ಅಲ್ವೋ, ಯಾರು ಅದು ದಿವ್ಯಾ? ಇಷ್ಟಕ್ಕೂ ನಾವ್ಯಾಕೆ ಆ ದಿವ್ಯನ್ ಬಗ್ಗೆ ಮಾತಾಡ್ಬೇಕು? ಹೌದು, ಮತ್ತೆ ಯಾರಪ್ಪ ದಿವ್ಯಾ? ಮತ್ತೆ ನೀವು ಇನ್ಯಾರ ಮನೆಗೆ ಹೋಗಿದ್ದು? ನಾನು ಅಣ್ಣ, ನೀವು ಆಡಿಟರ್ ಆಫೀಸ್ ಹೋಗಿದ್ರಲ್ಲ ಎಲ್ಲ. ಹೌದು. ನಾನು ಆಡಿಟರ್ ಆಫೀಸ್ಗೆ ಹೋಗಿದ್ದು ಆಯ್ತು. ಲೆಕ್ಕಾಚಾರ ಎಲ್ಲ ಕರೆಕ್ಟ್ ಆಗಿದೆ. ಅಪ್ಪ, ನನಗೆ ಗೊತ್ತು ನೀವು ಯಾವ ಆಡಿಟರ್ ಆಫೀಸ್ಗೆ ಹೋಗಿಲ್ಲ ಅಂತ. ಪ್ಲೀಸ್ ಹೇಳಿಯಪ್ಪ. ಆಟ ನಿಮ್ಗೆ ಆಯಾಸ ಆಗಿದೆ, ನಡೀರಿ ರೆಸ್ಟ್ ಮಾಡಿ ನಡಿ. ಹೌದು. ಅಮ್ಮ, ಪಾ, ಚಿಕ್ಕಪ್ಪ. ಏನಪ್ಪ? ನೀವಾದ್ರೂ ಹೇಳಿ. ಊರ್ಬೇಡ, ನನಗೆ ಕಾಫಿ ಕೊಡು. ಚಿಕ್ಕಮ್ಮ. ಹೇ ರಿತು, ನೀನಾದ್ರೂ ಹೇಳೆ.
ಜಾನಕಿ ಏನಾಯ್ತು ನಿನಗೆ ಅಲ್ವೇ ನಿನ್ನ ಮಗಳಿಗೆ ಅಂತ ಒಳ್ಳೆ ಕಡೆ ಸಂಬಂಧ ಬಂದಿದೆ, ನೀನು ಯಾಕೆ ಮಂಕಾಗಿದ್ಯಾ? ಸಂಬಂಧ ಏನೋ ಒಳ್ಳೇದೇ ಅತ್ತೆ, ಆದರೆ ಆ ಸಂಬಂಧ ಉಳಿಸ್ಕೊಳ್ಳೋ ಯೋಗ್ಯತೆ ನಮಗಿರ್ಬೇಕಲ್ಲ. ಜಾನಕಿ, ಮದುವೆ ಅನ್ನೋದು ಯೋಗ್ಯತೆ ನೋಡಿ ಸಂಬಂಧ ಬೆಳೆಸೋದಲ್ಲ, ಆ ಭಗವಂತ ಹಾಕೋ ಗಂಟು ಕಣೆ. ಆದರೆ ಆ ಗಂಟನೇ ನಾವು ಕಗ್ಗಂಟು ಮಾಡ್ಕೊಂಡು ಕೂತಿದ್ದೀವಲ್ಲ. ನೀನು ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀಯಾ? ನಮ್ಮ ಸತ್ಯನ ವಿಷಯನ ಅವ್ರಿಗೆ ಹೇಳೇ ಇಲ್ವಲ್ಲ ಅತ್ತೆ, ಅದನ್ನ ಮುಚ್ಚಿಟ್ಟಿದ್ದೀವಲ್ಲ. 1000 ಸುಳ್ಳು ಹೇಳಿ ಒಂದು ಮದುವೆ ಮಾಡುವಂಥ ಗಾದೆನೇ ಇದೆಯಲ್ಲಮ್ಮ. ನಾವು ಸದ್ಯಕ್ಕೆ ಸತ್ಯನ ಮರೆಮಾಚಿದ್ದೀವಿ, ಸುಳ್ಳು ಹೇಳ್ತಾ ಇಲ್ವಲ್ಲ. ಅದು ತಪ್ಪಲ್ವಾ ಅತ್ತೆ? ನಾಳೆ ದಿನ ಸತ್ಯನ ವಿಷಯ ಅವ್ರಿಗೆ ಗೊತ್ತಾಗಿ ಅದೇ ದಿವ್ಯನ ಪಾಲಿಗೆ ಕಂಟಕ ಆಗಬಾರ್ದಲ್ವಾ? ಛೇ ಬಿಡ್ತು ಅನ್ನೆ. ನಮ್ಮ ಸತ್ಯ ಯಾವತ್ತೂ ಯಾರ ಪಾಲಿಗೂ ಕಂಟಕ ಆಗಲ್ಲ. ಈಗ ನೀನು ಸುಮ್ಮನೆ ಇದ್ಬಿಡು. ಸಮಯ ಸಂದರ್ಭ ನೋಡಿ ನಮ್ಮ ಸತ್ಯನ ವಿಚಾರ ಅವ್ರಿಗೆ ಹೇಳೋಣ. ನೋಡು, ಮೊದಲು ದಿವ್ಯನ ಜಾತಕ ಅವ್ರ ಮಗನ ಜಾತಕಕ್ಕೆ ಹೊಂದಿಕೆ ಆಗಲಿ, ನಮ್ಮ ಸಂಬಂಧ ಅವ್ರಿಗೆ ಇಷ್ಟ ಆಗಲಿ, ಮಿಕ್ಕಿದ್ದನ್ನು ಆಮೇಲೆ ನೋಡ್ಕೊಳ್ಳೋಣ. ಏನೋ ಗೊತ್ತಾಗ್ತಾ ಇಲ್ಲ ಅತ್ತೆ. ಹೇಗೋ ದಿವ್ಯ ಒಂದು ಒಳ್ಳೆ ಮನೆ ಸೇರಿಕೊಂಡ್ರೆ ಅಷ್ಟು ಸಾಕು. ಸತ್ಯ ಬಿಡಿ, ಗಟ್ಟಿಗೆತ್ತಿ ಇವತ್ತಲ್ಲ ನಾಳೆ ಹೇಗೋ ದಡ ಸೇರ್ಕೋತಾಳೆ, ಅಥವಾ ತಾನಿದ್ದ ಜಾಗನೇ ತನಗೆ ಬೇಕಾದಂಗೆ ರೂಪಿಸ್ಕೋತಾಳೆ. ಆದರೆ ಅವಳು ದಿವ್ಯನ ಪಾಲ್ಗೆ ಮುಳ್ಳಾಗಬಾರ್ದು ಅಷ್ಟೇ. ನನ್ನ ಮೊಮ್ಮಗಳು ನೋಡೋದಕ್ಕೆ ಕಠೋರ ಅಷ್ಟೆ, ಆದರೆ ಅವಳ ಮನಸ್ಸು ಬೆಣ್ಣೆಗಿಂತ ಮೃದು ಕಣೆ. ಅವಳು ಯಾವತ್ತೂ ಜಾಲಿ ಮರ ಅಲ್ಲ, ಹೊಂಗೆ ಮರ. ಎಲ್ರಿಗೂ ನೆರಳು ಕೊಡ್ತಾಳೆ ಹೊರತು ಮುಳ್ಳಾಗಲ್ಲ. ಸೀತಾ, ನಿನ್ನ ಮಗನ ಪರದಾಟ ನೋಡಿದ್ಯಾ? ದಿವ್ಯನ ಬಗ್ಗೆ ಮಾತಾಡಲಿಲ್ಲ ಅಂತ ಅವನ ಮುಖ ಹೇಗೆ ಪೆಚ್ಚಾಯ್ತು ನೋಡಿದ್ಯಾ? ನನ್ನ ಮಗಳನ್ನ ನಿಮಗೆ ಕೊಡಲ್ಲ ಅಂತ ನಮ್ಮಪ್ಪ ಹೇಳಿದಾಗ ನಿಮ್ಮ ಮುಖನೂ ಹಾಗೆ ಆಗಿತ್ತು ತಾನೆ? ಅಪ್ಪ ಮಗ ಇಬ್ರು ಒಂದೇ. ನೋಡೆ, ನಾನು ನಮ್ಮ ಅಪ್ಪ ಅಮ್ಮನಿಗೆ ಹೇಗೆ ಬಂಗಾರದಂಥ ಸೊಸೆ ಅಂತನ್ನೋ ಹಾಗೇನೆ ನಮ್ಮಿಬ್ಬರಿಗೂ ನಮ್ಮ ಮಗ ಅಪರಂಜಿ ಅಂತ ಸೊಸೆನ ತರ್ತಾ ಇದ್ದಾನೆ. ಅಂದ್ರೆ ಹುಡುಗಿ ನಮ್ಮ ಮನೆಗೆ, ನಮ್ಮ ಮನೆತನಕ್ಕೆ ಹೇಳಿ ಮಾಡಿಸ್ದಾಗಿದ್ದಾಳೆ. ಅವಳನ್ನ ಈ ಮನೆಗೆ ತಂದ್ಕೊಳ್ಳೋದಕ್ಕೆ ಎಳ್ಳಷ್ಟು ಅನುಮಾನವೇ ಬೇಡ. ಅಪ್ಪ, ಏನಾಯ್ತು? ಏನೋ ಗಲಾಟೆ ಅಂತೆಲ್ಲ ಮಾತಾಡ್ತಿದ್ರಲ್ಲ? ಏನೂ ಇಲ್ಲಮ್ಮ, ಒಂದು ಚಿಕ್ಕ ಗಲಾಟೆ ಅಷ್ಟೇ. ಅಂದ್ಹಾಗೆ ನೀವು ಹೋಗಿದ್ದು ಕಾರ್ತಿಕ್ ಇಷ್ಟಪಡ್ತಿರೋ ಹುಡುಗಿ ಮನೆಗೆ ಅಂತ ಗೊತ್ತಾಯ್ತು? ಹೌದು. ಅವನಿಗೆ ಹುಡುಗಿನ ನೋಡಕ್ ಹೋಗಿರೋದು ನನಗೂ ಸಂತೋಷದ ವಿಷಯನೇ ಅಲ್ವಾ ಅಪ್ಪ? ಆದ್ರೆ ಮೊದಲನೇ ಸಲಿನೇ ಹುಡುಗಿನ ನೋಡಕ್ ಹೋಗಿರ್ಬೇಕಾದ್ರೆ ಈ ರೀತಿ ಎಲ್ಲ ಅನಾಹುತ ಆಗಿದೆ ಅಂತಂದ್ರೆ ಇದು ಅಪಶಕುನನೇ ಅಲ್ವಾ ಅಪ್ಪ? ಬರೀ ಹುಡುಗಿನ ನೋಡಕ್ ಹೋಗಿದ್ದಕ್ಕೇನೆ ಅಪ್ಪಂಗೆ ಇಷ್ಟೊಂದೆಲ್ಲ ಅನಾಹುತ ಆಯ್ತು. ಇನ್ನ ಆ ಹುಡುಗಿನ ನಮ್ಮ ಕಾರ್ತಿಕ್ ಮದ್ವೆನೇ ಆಗ್ಬಿಟ್ರೆ ನಮ್ಮ ಮನೆಯಲ್ಲಿ ಯಾರ್ಯಾರಿಗೆ ಏನೇನಾಗುತ್ತೋ ಏನೋ. ಕರೆಕ್ಟ್ ಮಾವ, ಕರೆಕ್ಟ್. ಕೀರ್ತನಾ ಹೇಳ್ತಿರೋದು ಸರಿನೇ. ಈ ಸಂಬಂಧ ಹೀಗೆ ಮುಂದುವರೆದ್ರೆ ಇನ್ನೂ ಏನೇನು ಅನಾಹುತ ಆಗುತ್ತೋ ಏನೋ. ಓಹೋ, ಕೆಲವ್ರ ಮನಸ್ಸು ಹೇಗಿರುತ್ತೋ ಅವ್ರ ಯೋಚನೆಗಳು ಹಾಗೇ ಇರುತ್ತೆ. ಮಗಳೇ, ಅದನ್ನ ಹೀಗೂ ಹೇಳ್ಬೋದಲ್ಲ. ನಾನು ಆ ಹುಡುಗಿನ ನೋಡೋದಕ್ಕೆ ಅವ್ರ ಮನೆಗೆ ಹೋಗಿದ್ದರಿಂದ ನನಗೆ ಬಂದು ಕಂಟಕದಿಂದ ಪಾರಾದೆ ಅಂತ. ಅವಳ ಮನಸ್ಸು ಗುಣ ಚೆನ್ನಾಗಿದೆ. ಸದ್ಯ ನನಗೇನೂ ಆಗಲಿಲ್ಲ. ಸೀತಾ ಬಾ. ಏನೂ ಆಗಿಲ್ಲ ಅಂತ ನಿಮ್ಮ ಮಾತುಗಳು ಹೇಳ್ಬೋದು, ಆದ್ರೆ ಅಮ್ಮನ ಮನಸ್ಸಲ್ಲಿರೋ ಆ ಸಣ್ಣ ಆತಂಕನೇ ನನಗೆ ದೊಡ್ಡ ಅಸ್ತ್ರ. ಈ ರೀತಿಯೆಲ್ಲ ಅನಾಹುತ ಆಗಿದೆ ಅಂತಂದ್ರೆ ಇದು ಅಪಶಕುನನೇ ಅಲ್ವಾ ಅಪ್ಪ? ಬರೀ ಹುಡುಗಿನ ನೋಡಕ್ ಹೋಗಿದ್ದಕ್ಕೇನೆ ಅಪ್ಪಂಗೆ ಇಷ್ಟೊಂದೆಲ್ಲ ಅನಾಹುತ ಆಯ್ತು. ಇನ್ನ ಆ ಹುಡುಗಿನ ನಮ್ಮ ಕಾರ್ತಿಕ್ ಮದ್ವೆನೇ ಆಗ್ಬಿಟ್ರೆ ನಮ್ಮ ಮನೆಯಲ್ಲಿ ಯಾರ್ಯಾರಿಗೆ ಏನೇನಾಗುತ್ತೋ ಏನೋ.
ಸೀತಾ, ಏನು ಯೋಚನೆ ಮಾಡ್ತಿದ್ಯಾ? ನಾಯಿ ಬೊಗಳಿದ್ರೆ ದೇವಲೋಕ ಹಾಳಾಗುತ್ತೇನೆ. ಯಾರೋ ಏನೋ ಅಂದ್ರು ಅಂತ ನೀನ್ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೊತಾ ಇದೀಯಾ? ನೋಡು, ನಾಳೆ ಗುರುಗಳು ಹೇಗಿದ್ರು ಮನೆಗೆ ಬರ್ತಾ ಇದ್ದಾರೆ. ನಿನ್ನ ಸಮಸ್ಯೆಗೆ ಪರಿಹಾರ ಅವರೇ ಕೊಡ್ತಾರೆ.